ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ನಾನು ಕೊಬ್ಬರಿ ಎಣ್ಣೆ ಕಾಯಿಸಿದ್ದೆ. ಸೊ ಏನೇನೆಲ್ಲ ಹಾಕಿ ಕಾಯಿಸಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಟಲಲ್ಲಿ ಎಳ್ನೀರು ಅಂತ ಇದ್ದೀನಿ, ಎಣ್ಣೆ ತಂದಿದ್ದೆ ಮನೆಯಿಂದ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಫ್ಲ್ಯಾಕ್ ಸೀಡ್ಸು, ಮೆಂತ್ಯ, ಆಲೋವೆರಾ, ಕಲೋಂಜಿ, ರೋಸ್ಮೇರಿ, ದಾಸವಾಳ ಎಲೆ, ಆಮೇಲೆ ಕರಿಬೇವು, ದಾಸವಾಳ ಹೂವು. ಫಸ್ಟ್ ಇಲ್ಲಿ ಮೆಂತ್ಯ ಮತ್ತು ಏನಂತಾರೆ ಫ್ಲ್ಯಾಕ್ ಸೀಡ್ಸ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ತರಿಯಾಗಿ. ಅದಾದಮೇಲೆ ರೋಸ್ಮೇರಿ ಫ್ರೆಶ್ ಆಗಿರೋಂಥದ್ದು ಹಾಕ್ತಿದ್ದೀನಿ. ನಿಮಗೇನಾದರೂ ರೋಸ್ಬೇರಿ ಫ್ರೆಶ್ ಆಗಿರೋದು ಬೇಕು ಅಂತಂದರೆ ನೀವು ಜೆಪ್ಟೋ ಅಥವಾ ಬ್ಲಿಂಕೆಟಲ್ಲಿ ಹುಡುಕಿದ್ರೆ ಸಿಗುತ್ತೆ. ಜಸ್ಟ್ ಫಾರ್ ರುಪೀಸ್ 6 or 7 rupeesಗೆ ನಿಮಗೆ ಸಿಗುತ್ತೆ. ಸೊ ನೀವು ಒಂದು 3 to 4 ಪ್ಯಾಕೆಟ್ಸ್ ತರಿಸ್ಕೊಂಡ್ರೆ ಸಾಕು. ಆ್ಯಂಡ್ ನೆಕ್ಸ್ಟು ಆಲೋವೆರಾ ಅಮ್ಮ ಮನೆಯಿಂದ ತಂದಿದ್ದೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ದಾಸವಾಳ ಎಲೆ ಮತ್ತು ಹೂವು, ಕರ್ಬೇವು ಹಾಕ್ತಾಯಿದ್ದೀನಿ. ಹೂವು ಇರಲಿಲ್ಲ, ಕಡಿಮೆ ಇತ್ತು ಅಂದ್ಬಿಟ್ಟು ಒಂದು ಮಾತ್ರ ಹಾಕಿದ್ದೀನಿ ಅಷ್ಟೇ ಹೂವು. ಆ್ಯಂಡ್ ನೆಕ್ಸ್ಟು ತುಳಸಿ ಜೊತೆಗೆ ಸ್ವಲ್ಪ ಲವಂಗ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಕುದಿಸಿದ್ದೀನಿ. ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಏನಂದರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದೀನಿ. ಆಮೇಲೆ ನಮ್ಮ ಊರಿಂದ ತಂದಿರೋ ಅಂಥ ಹರಳೆಣ್ಣೆ, ಲೋಕಲ್ ಮಾರ್ಕೆಟಲ್ಲಿ ಸಿಗೋದಲ್ಲ, ನಾನು ಊರಿಂದ ತಂದಿರೋಂಥ ಹರಳೆಣ್ಣೆ ಹಾಕಿದ್ದೀನಿ. ತುಂಬ ಗಟ್ಟಿಗಿರುತ್ತೆ ಅದು. ಆ್ಯಂಡ್ ಚೆನ್ನಾಗಿ ಕುದಿಸಿದ್ದೀನಿ. ಒಂದು 40 minutes ಚೆನ್ನಾಗಿ ಕುದಿಸ್ಬಿಟ್ಟು 2 to 3 days ಹಾಗೆ ಬಿಟ್ಬಿಟ್ಟಿದೆ, ಬಿಕಾಸ್ ಎಲ್ಲನೂ ಸೋಕ್ ಆಗಲಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಹೇರ್ ಆಯಿಲಿಂಗೆ ಈ ಥರ ಅಪ್ಲಿಕೇಟರ್ ಇದ್ದರೆ ತುಂಬ ಈಸಿ, ಬಿಕಾಸ್ ನಮ್ಮ ಇಡೀ ಸ್ಕ್ಯಾಲ್ಪ್ಗೆ ಹೋಗಿ ತಲುಪುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದಾಗಿದೆ ಇವತ್ತಿನ ವೀಡಿಯೋ. ಓಕೆ ಬಾಯ್.